ಒಂದು ಹೆಣ್ತನಕ್ಕೆ ಈ ರೀತಿ ಒಂದು ಸಾರ್ಥಕತೆಯನ್ನು ಪಡಿಬೋದು ಅನ್ನೋದನ್ನು ಅಮ್ಮ ಸಾಬೀತು ಮಾಡಿ ಹೋದರು ಅಂತ ಅನಿಸುತ್ತೆ ನಿಮಗೆ? ಆ ಕಾಲಕ್ಕೆ 8ನೇ ಕ್ಲಾಸ್ ತನಕ ಓದಿದ್ರು. ಅದು ಹೇಳಿದ್ರು ತಮಾಷೆಗೆ, ನನಗೆ ಇನ್ನೊಂದು 2 ತಿಂಗಳು ಎಕ್ಸಾಮ್ ತೊಗೊಂಬಿಟ್ಟಿದ್ರೆ ನಾನು ಟೀಚರ್ ಆಗಿರ್ತಿದ್ದೆ ಕಡೆ, ನಾನು ಕೆಲಸಕ್ಕೆ ಹೋಗಿರ್ತಿದ್ದೆ ಅಂತ ಹೇಳೋರು. ಚೆನ್ನಮ್ಮವರು ಜಾಸ್ತಿ ಈ ಥರ ಬೇರೆ ಕಡೆ ಹೊರಗಡೆ ಟೈಮ್ ಕಳೆದಕ್ಕಿಂತ ಅತಿ ಹೆಚ್ಚು ಟೈಮನ್ನು ದೇವಾಲಯದಲ್ಲೇ ಕಳೀತಾ ಇದ್ರು. ಒಂದು ಮಹಾನ್ ದೈವ ಭಕ್ತಿ ಅಂದರೂ ತಪ್ಪಾಗಿಲ್ತಿರ್ದು. ಅವರು ಬಿಲ್ಪತ್ರೆ ಇಲ್ಲದೆ ಶಿವನ ಪೂಜೆ ಮಾಡ್ತಾ ಇರಲಿಲ್ಲ, ತುಳಸಿ ಇಲ್ಲದೆ ವಿಷ್ಣು ಪೂಜೆ ಮಾಡ್ತಾ ಇರಲಿಲ್ಲ, ಗರ್ಕೆ ಇಲ್ಲದೆ ಗಣೇಶನ ಪೂಜೆ ಮಾಡ್ತಿಲ್ಲ. ದಿನನಿತ್ಯ ಈ 3 ಇರಲೇಬೇಕಿತ್ತು ಅವರಿಗೆ. ಅಮ್ಮ, ನೀವು ಅಮ್ಮನಿಂದ ಏನಾದರೂ ಒಂದು ಗುಣನ ತಗೊಳ್ತೀನಿ ಅಂದರೆ ಫಸ್ಟ್ ಯಾವ್ದು ಸ್ವೀಕಾರ ಮಾಡ್ತೀರಿ? ಅತಿಥಿ ಸತ್ಕಾರ. ನನಗೂ ನಮ್ಮಮ್ಮ ಅವ್ರ ಮನೆಗೆ ಬಂದವ್ರಿಗೆ ಕೊನೆಗೆ ಒಂದು ಸಣ್ಣ ಬಾಳೆಹಣ್ಣು, ಅರ್ಧ ಕಪ್ ಕಾಫಿನೋ ಕೊಡದೆ ಕಳಿಸಿದ್ದೆ ನಾನು ನೋಡಿಲ್ಲ ಅವ್ರನ್ನ. ಇನ್ನೊಂದು ಅವ್ರಿಗೆ ಆ್ಯಸಿಡ್ ಆದಾಗ ಅವರ ಬದುಕನ್ನು ಎದುರಿಸಿದ್ರಲ್ಲ, ಯಾವ ಒಂದು ಮಹಿಳೆನೂ ಎದುರಿಸೋಕ್ಕೆ ಸಾಧ್ಯನೇ ಇಲ್ಲ. 95 ಭಾಗ ನನ್ನ ತಾಯಿ ಬದುಕಲ್ಲ ಅಂತ ಹೇಳಿದ್ರು. ಹೊತ್ತು ನನ್ನ ಗಂಡ ನನ್ನ ಭಾವನೆ ಬಂದು ಹೇಳಿದ್ರು ಮನೆಯಲ್ಲಿ. ಇಬ್ಬರು ಡಾಕ್ಟರ್ಸ್ ಅಲ್ಲ, ಅವರಿಬ್ಬರು ಹೇಳಿದ್ರು, ನಿಮಗೆ ನಿಮ್ಮ ಅಮ್ಮನ ಬಗ್ಗೆ ತುಂಬ ಅಟ್ಯಾಚ್ಮೆಂಟ್ ಇದೆ. ಶಿವರಾತ್ರಿ ದಿವಸ ಉಪವಾಸ ಇದ್ದು ರಾತ್ರಿ ಅಭಿಷೇಕ ಎಲ್ಲ ಮಾಡಿಸಿ ನೆಕ್ಸ್ಟ್ ಡೇನೇ ಅವ್ರು ಊಟ ಮಾಡ್ತಾ ಇದ್ದಿದ್ದು. ಆ ಶಿವ ಮತ್ತು ಆ ರಾಜರಾಜೇಶ್ವರನೇ ನಮ್ಮ ತಾಯಿನ ಅವತ್ತು ಉಳಿಸ್ಕೊಟ್ಟಿದ್ದಾನೆ ಅಂತ ಇಡೀ ನಮ್ಮ ಕುಟುಂಬ ಇವತ್ತು ಅದನ್ನು ನಂಬ್ಕೊಂಡಿದ್ದೀವಿ. ಇದನ್ನು ಈ ಥರದ ಒಂದು ತಾಯಿ ತಂದೆ ಹುಟ್ಟಿದ್ದನ್ನು ನಮಗೆ ಪೂರ್ವಜನ್ಮದ ಪುಣ್ಯ ಸಾರ್ಥಕ ಆಯಿತು ನಮ್ಮ ಜೀವನ ಅಂತ. ನನ್ನ ತಂದೆನೂ ಅಷ್ಟೇ, ನಮ್ಮ ತಾಯಿನೂ ಅಷ್ಟೇ. ಹೇಳಬೇಕು ಅಂದರೆ ಅವರಿಬ್ಬರು ಯಾವತ್ತೂ ಬದುಕಲ್ಲಿ ಮಕ್ಕಳಿಗೆ ಆಸ್ತಿ ಮಾಡಬೇಕು ಅಥವಾ ನನ್ನ ತಂದೆ ತಾಯಿ ರಾಜಕೀಯದಲ್ಲಿ ಬೆಳೆಸಬೇಕು ಅಂತ ಅವ್ರೇನು ಆಸೆ ಪಟ್ಟವರಲ್ಲ, ಆಸ್ತಿ ಮಾಡಬೇಕು ಅಂತ ಆಸೆ ಪಟ್ಟವರಲ್ಲ. ಹಾಸನದಲ್ಲಿ ನಡೆದ ಘಟನೆ ಅದು. ಯಾಕೆಂದರೆ ನನಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ನನಗೂ ಇಷ್ಟ ಆಗಲ್ಲ. ಯಾರು ಮಾಡಿದ್ರು ಅವ್ರು ಮದುವೆ ಆಗಿ ಅವ್ರ ಹೆಂಡತಿ ನಮ್ಮ ಮನೆಗೆ ಆಕೆ ಬಂದರು ಅಂತೇಳಿ ಅಷ್ಟೊತ್ತಿಗಾಗಲೇ ಸತ್ಕಾರ ಆಗೋಗ್ಬಿಟ್ಟಿತ್ತು. ನಮ್ಮಮ್ಮ ಆ ಹುಡುಗಿಗೆ ಅರಿಶಿನ ಕುಂಕುಮ ಕೊಟ್ಟು ಸೀರೆ ಕೊಟ್ಟು ಕಳಿಸ್ಕೊಟ್ರು. ಯಾವ ಒಂದು ಮಹಿಳೆ ಇದನ್ನು ಮಾಡ್ಬೋದು ನೀವು ಹೇಳಿ? ದೇವೇಗೌಡರವರ ಸುಪುತ್ರಿಯಾದಂತಹ ಶೈಲಜಾ ಮೇಡಮ್ ನಮ್ಮೊಟ್ಟಿಗಿದ್ದಾರೆ. ಮೇಡಮ್ ನಮಸ್ಕಾರ. ಒಂದು ಹೆಣ್ತನಕ್ಕೆ ಈ ರೀತಿ ಒಂದು ಸಾರ್ಥಕತೆಯನ್ನು ಪಡಿಬೋದು ಅನ್ನೋದನ್ನು ಅಮ್ಮ ಸಾಬೀತು ಮಾಡಿ ಹೋದರು ಅಂತ ಅನಿಸುತ್ತೆ ನಿಮಗೆ? ನನ್ನಮ್ಮ ಅಂತ ಹೆಚ್ಚು ವಿದ್ಯಾವಂತೆ ಅಲ್ಲ. ಆ ಕಾಲಕ್ಕೆ 8ನೇ ಕ್ಲಾಸ್ ತನಕ ಓದಿದ್ರು. ಅದು ಹೇಳಿದ್ರು ತಮಾಷೆಗೆ, ನನಗೆ ಇನ್ನೊಂದು 2 ತಿಂಗಳು ಎಕ್ಸಾಮ್ ತೊಗೊಂಬಿಟ್ಟಿದ್ರೆ ನಾನು ಟೀಚರ್ ಆಗಿರ್ತಿದ್ದೆ ಕಡೆ, ನಾನು ಕೆಲಸಕ್ಕೆ ಹೋಗಿರ್ತಿದ್ದೆ ಅಂತ ಹೇಳೋರು. ಅಂಥ ಒಂದು ಮಹಿಳೆ ಇವತ್ತು ಮನೆಯೊಳಗೆ ಇದ್ಕೊಂಡು ಇಂಥ ಪ್ರೀತಿ ಗಳಿಸಿದ್ದಾರೆ ಅಂತಕ್ಕಂಥದ್ದು ನನಗೆ ಇವತ್ತು ಕಣ್ಣಲ್ಲಿ ನೋಡಿದಾಗಲೇ ನನಗೆ ಗೊತ್ತಾಗಿತ್ತು. ಯಾಕೆಂದರೆ ಒಂದು ತನ್ನ ಬದುಕನ್ನು 4 ಗೋಡೆಗಳ ಮಧ್ಯೆ ನಡೆಸಿದ ಮಹಿಳೆ. ಹೆಚ್ಚು ಅಂದರೆ ಅವ್ರು ಹೋಗ್ತಾ ಇದ್ದಿದ್ದು ದೇವಸ್ಥಾನಕ್ಕೆ ಹೋಗೋರು, ಪ್ರೀತಿಯಿಂದ ಮದುವೆಗಳಿಗೆ ಯಾವ್ದಾದ್ರು ಸಮಾರಂಭಗಳಿಗೆ ಕರೆದ್ರೆ ಮದುವೆಗಳು ಬಿಟ್ಟರೆ ಅವ್ರು ರಾಜಕೀಯದ್ದು ಬೇರೆ ಸಾರ್ವಜನಿಕ ಸಮಾಜಕ್ಕೆ ಹೋಗ್ತಿರ್ಲಿಲ್ಲ. ಪಿಕ್ಚರ್ಗೆ ಮೂವಿಗೆ ಏನಾದರೂ ಹೋಗಿದ್ರ ದೇವೇಗೌಡರು ಮತ್ತು ಚೆನ್ನಮ್ಮ ಅವರು ಮೂವಿ ಏನಾದರೂ ನೋಡಿದ್ದಂತಿದೆಯಾ? ಖಂಡಿತವಾಗಿಯೂ ಇದೆ. ಅಪ್ಪ ಅಪೋಸಿಷನ್ ಪಾರ್ಟಿ ಲೀಡ್ರ್ ಆಗಿದ್ದಾಗ ಹಳೆ ಪಿಕ್ಚರ್ಗಳಿಗೆ ಹೋಗಿದ್ದಾರೆ. ನನಗೆ ನೆನಪಿದ್ದೆ, ನಾನು ಅವಾಗ 4-5ನೇ ಕ್ಲಾಸಲ್ಲಿದ್ದೆ. ಕರ್ಕೊಂಡು ಹೋಗೋರು ಅಪ್ಪ. ಆಮೇಲೆ ತಿಂಗಳಿಗೆ ಅಥವಾ 3 ವಾರಕ್ಕೆ ಒಂದು ಸತಿ ಅಮ್ಮ ನಮ್ಮನ್ನೆಲ್ಲ ಹೋಟ್ಲು ಕರ್ಕೊಂಡು ಹೋಗೋರು. ಅವ್ರಿಗೆ ಇದರೊಳಗೆ ಏರ್ಲೈನ್ಸ್ ಹೋಟೆಲ್, ಆ ಕಾಲದಲ್ಲಿ ದೋಸೆ ತುಂಬ ಫೇಮಸ್ ಇತ್ತು. ಇಲ್ಲ, ಬ್ಯಾಂಗ್ಳೂರಲ್ಲಿ ಏರ್ಲೈನ್ಸ್ ಹೋಟೆಲ್ ಅಂತ, ಅಲ್ಲಿ ಬಾಸುಂದಿ ಮತ್ತು ಮಸಾಲೆ ದೋಸೆ ತುಂಬ ಫೇಮಸ್ ಇತ್ತು. ಕೊಡಿಸೋರು ಅಪ್ಪ ನಮ್ಗೆ ಹೆಣ್ಮಕ್ಳುಗಳನ್ನ, ಅಮ್ಮನ್ನ ಕರ್ಕೊಂಡು ಹೋಗೋರು. ಸಿನಿಮಾಗಳಿಗೂ ಸೆಲೆಕ್ಟೆಡ್ ಮೂವೀಸು ನಾವು ತುಂಬ. ಅವ್ರಿಗೆ ಅಪ್ಪನಿಗೆ ಆ ಥರ ರಾಜಕೀಯರೇ ಬದುಕಾಗಿದ್ದರಿಂದ ಸಿಕ್ಕ ವೇಳೆಯಲ್ಲಿ ಯಾವುದೊಂಥರ ಭೂತಯ್ಯನ ಮಗ ಇವು ಹೋಗಿದ್ರು, ಉಪಾಸನೆಗೆ ಹೋಗಿದ್ರು, ನಂಗೆ ನೆನಪಿರೋ ಹಾಗೆ ಶಂಕರಾಭರಣಮ್ಗೆ ಹೋಗಿದ್ರು. ಆಮೇಲೆ ಹಿಂದಿ ಸತ್ಯಂ ಶಿವಂ ಸುಂದರಂ ಹೋಗಿದ್ದು ನೆನಪು ನನಗೆ. ಆಮೇಲೆ ಒಂದು 4-5 ಇಂಗ್ಲೀಷ್ ಪಿಕ್ಚರು ಹೋಗಿದ್ದು ನೆನಪಿದೆ ಅವ್ರಿಗೆ. ಸರಿ ತಮ್ಮ, ಏನಂದರೆ ಚೆನ್ನಮ್ಮವರು ಜಾಸ್ತಿ ಈ ಥರ ಬೇರೆ ಕಡೆ ಹೊರಗಡೆ ಟೈಮ್ ಕಳೆದಕ್ಕಿಂತ ಅತಿ ಹೆಚ್ಚು ಟೈಮನ್ನು ದೇವಾಲಯದಲ್ಲೇ ಕಳೀತಾ ಇದ್ದರು. ಪರಮ ಶಿವಭಕ್ತಿ ಆಗಿದ್ದರು. ಆ ಒಂದು ಶ್ರೇಯಸ್ಸು ನಿಮ್ಮ ಕುಟುಂಬಕ್ಕೆ ಸಲ್ತಾ ಇದೆ ಅಂತ? ಖಂಡಿತವಾಗಿಯೂ ಅದರಲ್ಲಿ 2 ಮಾತಿಲ್ಲ. ನನ್ನಮ್ಮ ಒಂದು ಮಹಾನ್ ದೈವ ಭಕ್ತಿ ಅಂದರೂ ತಪ್ಪಾಗಿಲ್ತಿರ್ದು. ಅವರು ಬಿಲ್ಪತ್ರೆ ಇಲ್ಲದೆ ಶಿವನ ಪೂಜೆ ಮಾಡ್ತಾ ಇರಲಿಲ್ಲ, ತುಳಸಿ ಇಲ್ಲದೆ ವಿಷ್ಣು ಪೂಜೆ ಮಾಡ್ತಾ ಇರಲಿಲ್ಲ, ಗರ್ಕೆ ಇಲ್ಲದೆ ಗಣೇಶನ ಪೂಜೆ ಮಾಡ್ತಿಲ್ಲ. ದಿನನಿತ್ಯ ಈ 3 ಇರಲೇಬೇಕಿತ್ತು ಅವರಿಗೆ. ನೀವು ಎಂಥ ಕಷ್ಟ ಬಂದ್ರೂ ಹುಡುಕಿಸಿ ತರಿಸ್ಬಿಡೋರು. ಅವರಿಗೆ ಪೂಜೆಗೆ ಏನು ಬೇಕಾಗಿರ್ತಕ್ಕಂಥ ಹೂವಾಗಲಿ ಪೂಜಾ ಸಾಮಾನ್ಯಗಳು ಯಾವುದೇ ಆದರೂ ಕೂಡ ಒಂದು ಇಲ್ಲದೆ ಇದ್ದರೂ ಕೂಡ ಅವರು ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ ಅದರೊಳಗೆ. ಅವರು ಯಾವುದೇ ಆದಂಥ ಪೂಜೆ ಮಾಡೋದೊಂದು ನೀತಿ ರಿವಾಜುಗಳಿತ್ತು. ಹೇಳೋದ್ನಲ್ಲ, ಈ ಕಾಲದಲ್ಲಿ ಅವರಷ್ಟು ಒಂದು ಪೂಜೆ ಮಾಡ್ತಕ್ಕಂಥ ನೋಡೋದು. ಬೆಳಗ್ಗೆ 8 ಗಂಟೆಗೆ ದೇವ್ರ ಮನೆಗೆ ಹೋದರೆ, ಅವರು ಮುಂಚೆ ಎಲ್ಲ ಅಡುಗೆ ಕಾರ್ಯ ಇದರೆಲ್ಲ ಮಾಡ್ತಿದ್ದಾಗ, ನಮ್ಮಮ್ಮ ನಮ್ಮ ತಂದೆ ಅಪೋಸಿಷನ್ ಪಾರ್ಟಿ ಲೀಡ್ರ್ ಆಗಿದ್ದಾಗಲೂ ಅವರೇ ಅಡುಗೆ ಮಾಡ್ತಾಯಿದ್ರು. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು 12 ಗಂಟೆ ಮೇಲೆ ದೇವ್ರ ಮನೆಗೆ ಹೋದ್ರು. ಆ ಕಾಲದಲ್ಲೇ 2 hours ಮಾಡೋರು. ಅದಾದ ನಂತರಗಳಲ್ಲಿ ನಮ್ಮಮ್ಮ ಸ್ವಲ್ಪ
ಅಡುಗೆ ನಾವು ಹೆಣ್ಮಕ್ಳು ದೊಡ್ಡವರಾದ್ಮೇಲೆ ನಾವು ಸ್ವಲ್ಪ ಜವಾಬ್ದಾರಿ ತೊಗೊಳಕ್ಕೆ ಶುರು. ಹಾಗಾಗಿ ನಮ್ಮಮ್ಮ ಏನಾಗೋಯ್ತು, ಸ್ವಲ್ಪ ಅವ್ರಿಗೆ ಇನ್ನೂ ಪೂಜೆ ಕಡೆಗೆ ಸಮಯ ಕೊಡೋಕ್ಕೆ ಸಿಕ್ತು. ಬೆಳಗ್ಗೆ 8 ಗಂಟೆ ದೇವ್ರ ಮನೆಗೆ ಹೋದರೆ ಮಧ್ಯಾಹ್ನ 1:30 2 ಗಂಟೆ ತನಕ ಪೂಜೆ ಮಾಡೋರು. ಥರನೇ ಅವರು ಏನಾದರೂ ತೊಗೋತಾ ಇದ್ದಿದ್ದು. ಅಲ್ಲಿ ತನಕ ಕಟ್ಟುನಿಟ್ಟಿನ ಒಂದು ಉಪವಾಸ, ಕುಡಿದ್ರೆ ಒಂದು ಲೋಟ ನೀರು ಕುಡಿಯೋರು. ಇತ್ತೀಚೆಗೆ ಒಂದು 5-6 ವರ್ಷದಿಂದ ನಾನು ವಯಸ್ಸಾಗ್ತಾಯಿದೆ, ಯಾಕೆ ಹಿಂಗೆ ಮಾಡ್ತೀರಾ ಅಂತ ಸ್ವಲ್ಪ ಕೋಪಿಸ್ಕೊಂಡು ಜಗಳ ಆಡ್ತಿದ್ದೆ. ಹಾಗಾಗಿ ಬೆಳಗ್ಗೆ ಎದ್ದು ಒಂದು ಲೋಟ ಹಾಲು ಕುಡಿದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದು. ಅದನ್ನು ಕೇಳ್ತಾ ಇದ್ದೆ, ತುಂಬ ಕಷ್ಟ ಕಾಲದಲ್ಲಿ ದೇವೇಗೌಡರಿದ್ದಂಥ ಸಂದರ್ಭ ಇರ್ಬೋದು, ದೇಶದ ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಇರ್ಬೋದು, ಎಲ್ಲೂ ಕೂಡ ಚೆನ್ನಮ್ಮವರು ಕುಗ್ಲೂ ಇಲ್ಲ ಹಿಗ್ಲೂ ಇಲ್ಲ, ಸಮಾನವಾದ ಒಂದು ಬದುಕನ್ನು ಸಾಗಿಸಿದ್ರು ಅಂತ. ಅವ್ರಿಗೆ ಬದುಕಿನ ಏರಿಳಿತವನ್ನು ಸಮಚಿತ್ತವಾಗಿ ಎದುರಿಸ್ತಕ್ಕಂಥ ಒಂದು ಆತ್ಮಸ್ಥೈರ್ಯ ಇತ್ತು, ಧೈರ್ಯ ಇತ್ತು ಅವ್ರಿಗೆ. ಒಂದು ಸಾಮಾನ್ಯ ಒಂದು ಹಳ್ಳಿಯಿಂದ ಬಂದಿದ್ದರು, ಬದುಕನ್ನು ಮನೆಯಿಂದ ಆಚೆ ಹೆಚ್ಚು ನೋಡದೇ ಇರತಕ್ಕಂಥ ಮಹಿಳೆ. ಆದರೂ ಕೂಡ ಭಗವಂತ ಅವ್ರಿಗೆ ಒಂದು ಶಕ್ತಿ ಇತ್ತು ಕೊಟ್ಟಿದ್ದ ಅನಿಸುತ್ತೆ. ಬದುಕಲ್ಲಿ ಏನೇ ಒಂದು ಕಷ್ಟ ಬರಲಿ, ಸುಖ ಬರಲಿ, ಅಧಿಕಾರ ಹೋಗಲಿ, ನನ್ನ ತಂದೆ ಚುನಾವಣೆ ಗೆಲ್ಲಿ ಸೋಲಿ ಎಲ್ಲದನ್ನು ಸಮಚಿತ್ತವಾಗಿ ತೊಗೊಳ್ಳೋರು. ನಾವೇ ಒಂದೊಂದು ಸತಿ ತುಂಬ ಬೇಜಾರಾಗಿ, ಏನಪ್ಪ ಅಪ್ಪ ಇಷ್ಟೆಲ್ಲ ರಾಜ್ಯಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾರೆ, ಜನ ಹಿಂಗೆ ಸೋಲಿಸ್ಬಿಟ್ರಲ್ಲ ಅಂತ ಮನಸ್ಸಿಗೆ ತುಂಬ ನೋವಾಗೋದು ನಮಗೆ. ನಮ್ಮಮ್ಮಗೆ ಒಂದೇ ಮಾತು ಹೇಳ್ತಿದ್ರು, ನೋಡಮ್ಮಮ್ಮ, ಜೀವನದಲ್ಲಿ ಕಷ್ಟನೂ ಕೊಡ್ತಾನೆ, ಸುಖನೂ ಕೊಡ್ತಾನೆ. ಸುಖ ಕೊಟ್ಟಾಗ ನಾವು ಸಂತೋಷ ಪಡ್ತೀವಿ, ಕಷ್ಟ ಕೊಟ್ಟಾಗಲೂ ಅಷ್ಟೇ ಅದನ್ನು ಎದುರಿಸೋವಂಥದ್ದು ಒಂದು ಧೈರ್ಯ ಇರಬೇಕು ನಮ್ಮಲ್ಲಿ. ಯಾಕೆ ಇದು ಮಾಡ್ಕೋತೀರಾ? ನಮ್ಮ ದಿನನಿತ್ಯದ ಬದುಕನ್ನು ಏನು ನಡೆಸಬೇಕು, ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಜೀವನನೇ ಅಷ್ಟು, ಬಂದದ್ದನ್ನು ಎದುರಿಸೋವಂಥದ್ದು ಕಲ್ತ್ಕೊಳ್ಳಿ ಅಂತ ನಮ್ಮಮ್ಮ ಹೇಳೋರಾಯಿದೆ. ಸರಿಜಮ್ಮ, ನೀವು ಅಮ್ಮನಿಂದ ಏನಾದರೂ ಒಂದು ಗುಣನ ತಗೊಳ್ತೀನಿ ಅಂದರೆ ಫಸ್ಟ್ ಯಾವ್ದು ನೀವು ಸ್ವೀಕಾರ ಮಾಡ್ತೀರಿ? ಅತಿಥಿ ಸತ್ಕಾರ. ನನಗೂ ನಮ್ಮಮ್ಮ ಅವ್ರ ಮನೆಗೆ ಬಂದವ್ರಿಗೆ ನನಗೆ ಗೊತ್ತಿದ್ದಂಗೆ ಯಾವತ್ತೂ ಅಯ್ಯೋ, ಕೊನೆಗೆ ಒಂದು ಸಣ್ಣ ಬಾಳೆಹಣ್ಣು, ಅರ್ಧ ಕಪ್ ಕಾಫಿನೋ ಕೊಡದೆ ಕಳಿಸಿದ್ದೆ ನಾನು ನೋಡಿಲ್ಲ ಅವ್ರನ್ನ. ಸಾಕಷ್ಟು ಜನ ಶಾಸಕರುಗಳು ಮಾತಾಡ್ತಾಯಿದ್ರು, ಒಳ್ಳೆ ಚಕ್ಲಿ ಮತ್ತು ಕೋಡ್ಬಳೆ ಇದು ತುಪ್ಪದಲ್ಲಿ ಮಾಡ್ತಾಯಿದ್ರು, ಅದನ್ನು ತಿನ್ನೋದೇ ಒಂದು ಸುಖ ನಮಗೆ ಅಂತೇಳಿ. ಖಂಡಿತವಾಗೂ ನಮ್ಮಮ್ಮನ ಕೈಯಿನ ರುಚಿ ಚಕ್ಲಿದಿದೆಯಲ್ಲ, ನಮ್ಮನೆಗೆಲ್ಲ ಬಂದರೆ ಯಾರೇ ಅದು ಒಂದು ಸತಿ ರುಚಿ ನೋಡಿಬಿಟ್ರೆ ಅಮ್ಮ ಚಕ್ಲಿ ಮಾಡಿದಾರಾ ಅಂತ ಕೇಳೋರು. ಅಷ್ಟು ಚೆನ್ನಾಗಿ ಚಕ್ಲಿ ಮಾಡ್ತಿದ್ರು ನಮ್ಮಮ್ಮ. ಅವರು ಇತ್ತೀಚೆಗೆ ನನಗೆ ಗೊತ್ತಿರೋ ಒಂದು 2-3 ವರ್ಷದಿಂದ ಬಿಟ್ಟಿದ್ರು. ನಾನು ಮಾಡಿದ್ರೆ ಸರಿ ಮಾಡಿಲ್ಲ, ನಾನು ಮಾಡ್ದಂಗೆ ಮಾಡಿಲ್ಲ ಅನ್ನೋರು. ಒಂಥರ ಬಾಯಲ್ಲಿ ಇಟ್ಟರೆ ಅಷ್ಟು ಕರಗೋದು ಥರ ಆ ಟೇಸ್ಟೇ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಅಮ್ಮ ಚಕ್ಲಿ ಮಾತ್ರ. ಈಗ ಅಮ್ಮನ ಕೈಯಿನ ಚಕ್ಲಿನ ನಮಗೆ ಗೊತ್ತಿಲ್ಲ. ಅದು ನನಗೆ ನನ್ನ ತಂದೆ ತಾಯಿ ಮೇಲೆ ತುಂಬ ಚಿಕ್ಕ ವಯಸ್ಸಿಂದನೂ ಗೊತ್ತಿಲ್ಲ, ನಾನೇ ಕೊನೆ ಮಗಳಾಗಿದ್ದೀನಿ. ಅವ್ರ ಮೇಲೆ ತುಂಬ ಅಟ್ಯಾಚ್ಮೆಂಟ್, ನನಗೆ ತುಂಬಾ ಪ್ರೀತಿ. ಅದು ತುಂಬ ಮನಸ್ಸಿಗೆ ನಂಗೆ ತಡ್ಕೊಳಕ್ಕಾಗಲಿಲ್ಲ. ಒಂದು ಕಡೆ ಮಗನ ಮದುವೆ, ಇನ್ನೊಂದು ಕಡೆಗೆ ಅಪ್ಪಾಜಿಗೆ ಇಂಥ ಈ ವಯಸ್ಸಲ್ಲಿ ಸೋತ್ಬಿಟ್ರಲ್ಲ ತುಮಕೂರಲ್ಲಿ. ನನಗೆ ಒಂಥರ ಮದುವೆ ಮಾಡೋ ಇಂಟ್ರೆಸ್ಟೇ ಹೊಟ್ಟೋಗ್ಬಿಡ್ತು. ಕನ್ಸ್ಕೊಂಡಿದ್ದೆ ನಾನು, ಏಕೆಂದರೆ ಇರೋ ಮಗನ ಎಲ್ಲ ತಾಯಂದಿರಿಗೂ ಇದ್ದೇ ಇರುತ್ತೆ ಬದುಕಲ್ಲದು. ಒಂದು ಇನ್ವಿಟೇಷನ್ ಕೊಡೋಕ್ಕೂ ನನಗೆ ಇಷ್ಟ ಇರಲಿಲ್ಲ, ಅಷ್ಟು ಒಂಥರ ಮನಸ್ಸಿಗೆ ಇದ್ದೆ. ನಮ್ಮಮ್ಮ ಒಂದೇ ಮಾತು ಹೇಳಿದ್ರು, ರಾಜಕೀಯದಲ್ಲಿ ಸೋಲು ಗೆಲುವು ಅನ್ನೋದು ಸಮನಾಗಿರುತ್ತೆ. ನಿನ್ನ ಬದುಕಿನಲ್ಲಿ ಮತ್ತೆ ನಿನ್ನ ಮಗನ ಮದುವೆ ಮಾಡ್ತೀಯಾ? ನೀನು ಮಾಡೋದು ಒಂದ್ಸತಿ, ನಿನಗೆ ಆಸೆ ಇರುತ್ತೆ, ಇರೋನೊಬ್ಬ ಮಗ ನಿನಗೆ, ನಿನ್ನ ಆಸೆ ಅಂತೆ ಮದುವೆ ಮಾಡೋ. ಏನೇನು ಬದುಕಲ್ಲಿ ದೇವ್ರು ಕೊಡ್ತಾನೋ ಎಲ್ಲದನ್ನೂ ನಾವು ಎದುರಿಸ್ಕೋಬೇಕು. ಮತ್ತೆ ಇನ್ನೊಂದು ಸತಿ ಮಗನ ಮದುವೆ ಮಾಡೋಕ್ಕಾಗಲ್ಲ. ನೀನು ಧೈರ್ಯವಾಗಿ ನೀನು ಹೆಂಗೆ ಅಂದ್ಕೊಂಡಿದ್ದೆ ಆ ರೀತಿ ಮದುವೆ ಮಾಡಿ ಅಂತ ನನಗೆ ಒಂದು ಧೈರ್ಯ ತುಂಬಿ, ನನ್ನ ಆಸೆ ಅಂತಲೇ ನನ್ನ ಮದುವೆನೂ ಮಾಡೋಕ್ಕೆ ನನಗೆ ಇದನ್ನು ಮಾಡಿದ್ರು. ನಮ್ಮಮ್ಮನೂ ಖುಷಿಯಾಗಿ ಹಾಗೇ ನನ್ನ ಮಗನ ಮದುವೆ ಓಡಾಡಿ ಅವನ್ನ ಹಾರೈಸಿದ್ರು. ಆ ಒಂದು ಕ್ಷಣ ನಾನು ಯಾವತ್ತೂ ಮರೆಯೋದಿಲ್ಲ. ಅವರ ನೀಡಿದ ಧೈರ್ಯ ಇದೆಯಲ್ಲ ಬದುಕನ್ನು ಎದುರಿಸೋಕ್ಕೆ, ಅದು ಒಂದು. ಇನ್ನೊಂದು, ಅವ್ರಿಗೆ ಆ್ಯಸಿಡ್ ಆದಾಗ ಅವರ ಬದುಕನ್ನು ಎದುರಿಸಿದ್ರಲ್ಲ, ಯಾವ ಒಂದು ಮಹಿಳೆನೂ ಎದುರಿಸೋಕ್ಕೆ ಸಾಧ್ಯನೇ ಇಲ್ಲ. 95 ಭಾಗ ನನ್ನ ತಾಯಿ ಬದುಕಲ್ಲ ಅಂತ ಹೇಳಿದ್ರು. ಹೊತ್ತು ನನ್ನ ಗಂಡ, ನನ್ನ ಭಾವನೆ ಬಂದು ಹೇಳಿದ್ರು ಮನೆಯಲ್ಲಿ. ಇಬ್ಬರು ಡಾಕ್ಟರ್ಸ್ ಅಲ್ಲ, ಅವರಿಬ್ಬರು ಹೇಳಿದ್ರು, ನಿಮಗೆ ನಿಮ್ಮಮ್ಮನ ಬಗ್ಗೆ ತುಂಬ ಅಟ್ಯಾಚ್ಮೆಂಟ್ ಇದೆ, ಮೆಂಟಲಿ ಪ್ರಿಪೇರ್ ಆಗಿಬಿಡಿ, ನಿಮ್ಮಮ್ಮ 95% ಸರ್ವೈವ್ ಆಗೋಲ್ಲ, ಅದರಿಂದ ಈಗಲೇ ಹೇಳ್ತಾ ಇದ್ದೀವಿ, ಅವ್ರು ಉಳಿಯೋದು ತುಂಬ ಕಷ್ಟ ಇದೆ ಅಂತ ಹೇಳಿದ್ರು. ಆದರೆ ಏನೋ ದೈವದ ಒಂದು ಆತ್ಮಸ್ಥೈರ್ಯ ಒಂದು ಕಡೆ. ಅವ್ರು ಹೇಳೋರು, ಅವ್ರು ತುಂಬ ರಾಜರಾಜೇಶ್ವರಿ ಪರಮ ಭಕ್ತೆ. ಒಂದು ಶುಕ್ರವಾರನೂ ಅವ್ರು ತಪ್ಪಿಸ್ಲಿಲ್ಲ, ದೇವಸ್ಥಾನಕ್ಕೆ ಹೋಗೋದು ತಪ್ಪಿಸ್ತಿರ್ಲಿಲ್ಲ. ಅಪ್ಪನ ಜೊತೆ ಡೆಲ್ಲಿಗೆ ಸೆಷನ್ಗೆ ಹೋದರೆ ಶುಕ್ರವಾರ ವಾಪಸ್ ಬಂದುಬಿಡ್ತಿದ್ರು. ಬಂದು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋರು, ಮತ್ತು ವಾಪಸ್ ಹೋಗೋರು. ಅವ್ರಿಗೆ ಆ ತಾಯಿನಲ್ಲಿ ತುಂಬ ನಂಬಿಕೆ ಇತ್ತು. ಅಲ್ಲಿ ಗುರುಗಳು ಕೂಡ ಅವತ್ತು ಅಮ್ಮನಿಗೆ ಆ್ಯಸಿಡ್ ಆಡಿದಾಗ ಡಾಕ್ಟರ್ಸ್ಗಳು ಉಳಿಯೋದು ಕಷ್ಟ, ಕಣ್ಣು ಉಳಿಯಲ್ಲ, ನಾನಾ ಥರ ನಮ್ಗೆ ಹೇಳಿದರು. ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ಅವಳು ಈ ತಾಯಿಯ ಮಗಳು, ರಾಜರಾಜೇಶ್ವರಿ ಮಗಳು ಅವಳು. ಯಾವುದೋ ಒಂದು ತಾಯಿ ಜನ್ಮ ನೀಡಿರ್ಬೋದು, ಈ ಮನೆ ಮಗಳಿದ್ದಾಳೆ. ಆ ತಾಯಿ ಆ ಮಗಳನ್ನೇ ಉಳಿಸ್ಕೊಂಡು ನಿಮ್ಮ ಮನೆಗೆ ಮತ್ತೆ ವಾಪಸ್ ಕರ್ಕೊಂಬರ್ತಾಳೆ.
ನಿಮ್ಮ ಮನೆಯವ್ರು ಯಾರೂ ಆತ್ಮಸ್ಥೈರ್ಯಗೆ ಇಡಬೇಡಿ ಅಂತ ನಮ್ಮ ತಂದೆಗೆ ಫೋನ್ ಮಾಡಿ ಹೇಳಿದ್ರು, ಬರ್ತಾಳೆ ಖಂಡಿತವಾಗಿ ಅಂತ. ಆಮೇಲೆ ನಮ್ಮಮ್ಮನಿಗೆ ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಸುಮಾರು ಸರ್ಜರಿಗಳಾಯ್ತಾ ಈ ಟೈಮಲ್ಲಿ. ಅವ್ರು ಆಮೇಲೆ ಹೇಳೋರು ನನಗೆ ಅಷ್ಟು ಒಂಥರ ಕಾನ್ಷಿಯಸ್ನೆಸ್, ಅಷ್ಟು ನಂಗೆ ಒಂಥರ ಮಂಪ್ರು ನನಗೆ. ಬಟ್ ನಂಗೆ ಆಪ್ರೇಷನ್ ಮಾಡೋದು ಗೊತ್ತಾಗ್ತಿತ್ತು. ನಂಗೆ ಮೇಲ್ಗಡೆಯಿಂದ ದೇವಿ ನಿಂತ್ಕೊಂಡು ಆಪ್ರೇಷನ್ ಹಿಂಗೆ ಮಾಡು ಅಂತ ಹೇಳ್ತಿದ್ದಾಳೇನೋ ನಂಗೆ ಕಾಣಿಸ್ತಾ ಇತ್ತು ಅಂತ ಹೇಳೋರು. ಅದು ಅವ್ರಿಗೆ ಕನಸು, ಯಾಕೆಂದರೆ ಅವ್ರು ಅಷ್ಟು ಆ ದೇವಿನ ನಂಬಿಕೆ ಇಟ್ಕೊಂಡಿದ್ದಲ್ಲ, ಅದು ಕನಸು ಅವರು ಇದು ನನಗೆ ಖಂಡಿತ ಗೊತ್ತಿಲ್ಲ. ಆ ದೇವಿನೇ ನಮ್ಗೆ ಇವತ್ತೂ ಅದು, ಮತ್ತು ಯಾವ ಶಿವನ ಮುಂದೆ ಅವ್ರಿಗೆ ನನ್ನ ತಾಯಿ ಈ ಮನೆ ಸೊಸೆಯಾಗಿ ನನ್ನ ತಂದೆನ ಕೈ ಹಿಡಿದು ಬಂದಾಗಿಂದಲೂ ಶಿವರಾತ್ರಿ ತಪ್ಪಿಸಿರಲಿಲ್ಲ, ಅವ್ರು ಯಾವತ್ತೂ ತಪ್ಪಿಸಿರಲಿಲ್ಲ. ನಮ್ಮ ತಂದೆ ಸ್ವಲ್ಪ ಆ ಟೈಮಲ್ಲಿ ಒಂದು 5-6 ವರ್ಷದಿಂದ ಸ್ವಲ್ಪ ಇಲ್ಲಿ ರಾಜಕೀಯದ ವ್ಯತ್ಯಾಸದಿಂದ ಬರೋದು ಬಿಟ್ಬಿಟ್ಟಿದ್ರು. ಆದರೆ ನಮ್ಮ ತಾಯಿ ಬಿಟ್ಟಿರಲಿಲ್ಲ. ಅವರು ಶಿವರಾತ್ರಿ ದಿವಸ ಉಪವಾಸ ಇದ್ದು ರಾತ್ರಿ ಅಭಿಷೇಕ ಎಲ್ಲ ಮಾಡಿಸಿ ನೆಕ್ಸ್ಟ್ ಡೇನೇ ಅವ್ರು ಊಟ ಮಾಡ್ತಾಯಿದ್ದಿದ್ದು. ಆ ಶಿವ ಮತ್ತು ಆ ರಾಜರಾಜೇಶ್ವರನೇ ನಮ್ಮ ತಾಯಿನ ಅವತ್ತು ಉಳಿಸ್ಕೊಟ್ಟಿದ್ದಾನೆ ಅಂತ ಇಡೀ ನಮ್ಮ ಕುಟುಂಬ ಇವತ್ತು ಅದನ್ನು ನಂಬ್ಕೊಂಡಿದ್ದೀವಿ. ಇದನ್ನು ನಮ್ಮ ತಾಯಿ ಕೊನೆಯ ತನಕನೂ ಅದೇ ದೈವದ ಪೂಜೆನಲ್ಲೇ ತನ್ನ ಬದುಕನ್ನು ನಡೆಸಿ ಇವತ್ತು ಹೋಗಿದ್ದಾರೆ ಅಂತ. ದೇವೇಗೌಡರು ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಆ ಚೆನ್ನಮ್ಮ ಅವರು ಇಳಿ ತೆಗಿದಿರಂತೆ, ನಿಂಬೆಹಣ್ಣೆಲ್ಲ ನನ್ನ ಗಂಡನಿಗೆ ಕಣ್ಣಸ್ರಾಗಬಾರ್ದು, ಸೋಕಾಗಬಾರ್ದು ಅಂತ. ರೂಪಕ್ಕೆ ಒಂದೊಂದು ಸತಿ ಅವ್ರ ಹೆಲ್ತ್ ಏನಾದರೂ ಸ್ವಲ್ಪ ಇದಾದ್ರು ಅಂದರೆ ಮಾಡೋರು ಆ ಥರ ಸಾರ್ವಜನಿಕ ಜೀವನದಲ್ಲಿ. ಬಟ್ ಅವ್ರಿಗೆ ಆ ಥರದ್ದಕ್ಕಿಂತನದಲ್ಲಿ ದೈವದಲ್ಲಿ ನಂಬಿಕೆ ಜಾಸ್ತಿ ಅವ್ರಿಗೆ. ಎಲ್ಲ ದೃಷ್ಟಿ ತಾಕತ್ತೇನೋ ಅಂತ ಒಂದೊಂದು ಸತಿ ಮಾಡೋರು ಅಷ್ಟೇ, ಬಿಟ್ಟರೆ ದೈವದ ಮೇಲೆ ನಂಬಿಕೆ ಇಟ್ಕೊಂಡವರು ತನ್ನ ಗಂಡಂಗೆ ಒಳ್ಳೇದಾಗಲಿ ಅಂತ ಭಗವಂತನಲ್ಲಿ ಕೇಳ್ತಾಯಿದ್ರು. ದೇವೇಗೌಡರ ಮಗಳಾಗಿ, ಚೆನ್ನಮ್ಮ ಅವರ ಮಗಳಾಗಿ ನಿಮಗೆ ತುಂಬ ಪ್ರೌಡ್ ಫೀಲ್ ಇದೆಯಾ? ಈ ಥರದ ಒಂದು ತಾಯಿ ತಂದೆ ಹುಟ್ಟಿದ್ದನ್ನು ನಮಗೆ ಪೂರ್ವಜನ್ಮದ ಪುಣ್ಯ ಸಾರ್ಥಕ ಆಯಿತು ನಮ್ಮ ಜೀವನ ಅಂತ. ಖಂಡಿತವಾಗಿಯೂ ಅದು ನಮಗಿದೆ. ನಮಗೆ ಯಾಕೆ ಅಂದರೆ ನನ್ನ ತಂದೆನೂ ಅಷ್ಟೇ, ನಮ್ಮ ತಾಯಿನೂ ಅಷ್ಟೇ. ಹೇಳಬೇಕು ಅಂದರೆ ಅವರಿಬ್ಬರು ಯಾವತ್ತೂ ಬದುಕಲ್ಲಿ ಮಕ್ಕಳಿಗೆ ಆಸ್ತಿ ಮಾಡಬೇಕು ಅಥವಾ ನನ್ನ ತಂದೆ ತಾಯಿ ರಾಜಕೀಯದಲ್ಲಿ ಬೆಳೆಸಬೇಕು ಅಂತ ಅವ್ರೇನು ಆಸೆ ಪಟ್ಟವರಲ್ಲ, ಆಸ್ತಿ ಮಾಡಬೇಕು ಅಂತ ಆಸೆ ಪಟ್ಟವರಲ್ಲ. ನಮ್ಮಮ್ಮ ನಮ್ಗೆ ಯಾವಾಗಲೂ ಹೇಳೋರು, ನನಗೆ ನೀವು ಯಾರೂ ರಾಜಕೀಯಕ್ಕೆ ಹೋಗೋದು ಇಷ್ಟ ಇಲ್ಲ, ನೀವು ಓದಬೇಕು ಚೆನ್ನಾಗಿ, ನಿಮ್ಮ ವಿದ್ಯೆನ ಯಾರೂ ಕದಿಯೋಕ್ಕಾಗಲ್ಲ, ನೀವು ವಿದ್ಯೆ ಅನ್ನೋದಿಂತಿದ್ದರೆ ಈ ಪ್ರಪಂಚದಲ್ಲಿ ಎಲ್ಲಾದರೂ ಹೋಗಿ ಸರ್ವೈವ್ ಆಗ್ಬೋದು, ನೀವು ಓದಬೇಕಷ್ಟೇ. ನಮ್ಮ 6 ಜನ ಮಕ್ಕಳಿಗೆ ಓದಿಸೋದಕ್ಕೆ ನಮ್ಮಮ್ಮ ಸಾಯಂಕಾಲದೊತ್ತು ಕೂರಿಸಿ ಓಡಿಸೋರು ನಮ್ಮನ್ನು. ತಕ್ಷಣ ಕೈ ಕಾಲು ಮುಖ ತೊಳ್ಕೊಬೇಕು, ಪುಸ್ತಕ ಇಟ್ಕೊಂಡು ಕೂತ್ಕೋಬೇಕಿತ್ತು. ನನ್ನ ದೊಡ್ಡಣ್ಣ ಮೆರಿಟ್ ಸ್ಟೂಡೆಂಟ್, ತುಂಬಾ ಅವ್ರಿಗೆ ಓದಲ್ಲ ಅಂತ ಆಸಕ್ತಿ ಇರಲಿಲ್ಲ. ಕುಮಾರಣ್ಣನೇ ಆವ್ರೇಜ್ ಸ್ಟೂಡೆಂಟ್. ಅವ್ರಿಗೂ ಓಕೆ ಅಮ್ಮನಿಗೆ ಅವ್ರನ್ನ ಡಾಕ್ಟ್ರು ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಆವಾಗ ಕುಮಾರಣ್ಣ ಡಾಕ್ಟ್ರ್ ಅಥವಾ ಇಂಜಿನಿಯರು. ಬಟ್ ಅವ್ರಿಗೂ ಡಾಕ್ಟ್ರ್ ಇಂಜಿನಿಯರ್ ಏನು ಆಸೆ ಇಲ್ಲ, ಕೊನೆಗೊಂಡು ಡಿಗ್ರಿ ಮಾಡಿಕೊಂಡ್ರು. ಅವರಷ್ಟೇ ಡಿಗ್ರಿ ಮಾಡಿಕೊಂಡ್ರು. ಬಟ್ ನಮ್ಮ ಅಮ್ಮನ ಆಸೆ ಅಂತೆ ಡಾಕ್ಟ್ರ್ ಇಂಜಿನಿಯರ್. ಅದಕ್ಕೆ ರೇಗಿಸೋರು. ನಮ್ಮಮ್ಮ ಹೇಳಿದ್ರೆ ಬಾನಿಗೊಂದು ಎಲ್ಲೆಲ್ಲಿದೆ ಅಂತ ಹೇಳ್ಕೊಂಡು ಹಾರೈಕೆ ಉತ್ತರ ಕೊಟ್ಬಿಡೋರು ನಮ್ಮಮ್ಮಂಗೆ. ಅದೇ ಹಾಡು ಹೇಳ್ಬಿಡೋರು, ಬಾನಿಗೊಂದು ಎಲ್ಲಿದೆ ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ ಅಂದ್ಬಿಟ್ಟು ನಮ್ಮ ಅಣ್ಣ ಕುಮ್ಮಣ್ಣ ಹೇಳ್ಬಿಟ್ಟು ನಮ್ಮಮ್ಮನಿಗೆ ಹಂಗೆ ಸಮಜಾಯಿಸಿ ಕೊಟ್ಕೊಂಡು ನಕ್ಕೊಂಡು ಹೋಗ್ಬಿಡೋರು ಅವರು. ನನ್ನಮ್ಮನ ಆ ನೆನಪುಗಳು ಯಾವತ್ತೂ ನಮ್ಮ ಮನಸ್ಸಿಂದ ಹೋಗಲ್ಲ. ಅವರು ನಮಗೀಗ ದೈಹಿಕವಾಗಿ ನಮ್ಮಿಂದ ದೂರ ಆಗಿದ್ರು. ಅವ್ರು ಹಾಕೊಟ್ಟಿರ್ತಕ್ಕಂಥ ಬದುಕಿನ ಒಂದು ಏನು ನಡತೆಗಳಾಗಲಿ, ಸಂಸ್ಕಾರ ಆಗಲಿ, ಸಂಸ್ಕೃತಿ ಆಗಲಿ, ಅದು ಅಚ್ಚಳಿಯದೆ ನಮ್ಮ ಮನಸ್ಸಲ್ಲಿ ನಮ್ಮ ಉಸಿರಿರೋ ತನಕ ಖಂಡಿತವಾಗಿ ಆ ಒಂದು ಸಂಸ್ಕೃತಿ, ಅವರ ನೆನಪುಗಳು, ಅವರು ಹೇಳ್ಕೊಟ್ಟಂಥ ಆಚಾರ ವಿಚಾರ, ಅತಿಥಿ ಸತ್ಕಾರ, ಬಡವ್ರ ಮನೆಗೆ ಬಂದರೆ ಪ್ರೀತಿಯಿಂದ ಮಾತಾಡಿಸು ಅಂತ ನಮ್ಗೆ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದೆ. ಹಸ್ತೋರ್ಗೆ ಅನ್ನ ಹಾಕಿ, ಅವನು ಶ್ರೀಮಂತ ಅವನು ಬಡವ ಅಂತ ಯಾರಿಗೂ ಭೇದ ಮಾಡಬೇಡಿ. ನಿನ್ನ ಮನೆಗೆ ಯಾಕೆ ಬರ್ತಾರೆ ಅವರು? ನೀನೊಂದು ಹೇಳ ಶತ್ರುನೇ ಆದ್ರೂ ಅಷ್ಟೇನೆ, ಶತ್ರುನೇ ಆದರೂ ನಿಮ್ಗೆ ನಮ್ಮಮ್ಮನ ಬದುಕಲ್ಲಿ ಅಹಿತಕರವಾದ ಘಟನೆ ನಡೀತಲ್ಲ, ಆ ವಿಷಯಕ್ಕೆ ಸಂಬಂಧಪಟ್ಟ ಒಂದು ವ್ಯಕ್ತಿ ಮದುವೆ ಆದಾಗ ಅವ್ರ ಹೆಂಡ್ತಿ ನಮ್ಮ ಮನೆಗೆ ಬರ್ತಾರೆ ನಮ್ಮಮ್ಮನ ನೋಡೋಕ್ಕೆ. ನಾನು ನಮ್ಮ ಮನೇಲಿ ಮೇಲ್ಗಡೆ ಇದ್ದೆ. ಇಲ್ಲ, ಹಾಸನದಲ್ಲಿ ನಡೆದ ಘಟನೆ ಅದು. ಯಾಕೆಂದರೆ ನನಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ನನಗೂ ಇಷ್ಟ ಆಗಲ್ಲ. ಯಾರು ಮಾಡಿದ್ರು ಅವ್ರ ಮದುವೆ ಆಗಿ ಅವ್ರ ಹೆಂಡ್ತಿ ನಮ್ಮ ಮನೆಗೆ ಆಕೆ ಬಂದರು. ನಾನು ಮೇಲ್ಗಡೆ ಇದ್ದೆ. ನಮ್ಮಮ್ಮ ನಮ್ಮ ಕೆಲಸದವ್ರ ಕೈಲಿ ಅಕ್ಕ ಕರಿ ಅಂತ ಹೇಳಿ ಕಳಿಸಿದ್ರು. ನಾನು ಕೆಳಗೆ ಬಂದ ತಕ್ಷಣ ನೋಡ ಮಗು ಬಂದಿದ್ದಾನೆ, ನಾನು ನೋಡಬೇಕು ಅಂತ ಬಂದಿದ್ದಾಳೆ ಅಂಥೇಳಿ ಅಷ್ಟೊತ್ತಿಗೆ ಆಗಲೇ ಸತ್ಕಾರ ಆಗೋಗ್ಬಿಟ್ಟಿತ್ತು. ನಮ್ಮಮ್ಮ ಸರಿ ನನಗೆ ಸ್ವಲ್ಪ ಒಮ್ಮೊಮ್ಮೆ ಕೋಪ ಬರುತ್ತೆ. ನಮ್ಗೆ ಇಷ್ಟೆಲ್ಲ ನಮ್ಮಮ್ಮಂಗೆ ಮಾಡೋ, ನಮ್ಮಮ್ಮ ಹಿಂಗೆಲ್ಲ ಮಾಡ್ತಿದ್ದಲ್ಲ ಅಂತ ಸ್ವಲ್ಪ ಅಸಮಾಧಾನ ಆಯಿತು. ಬೇಜಾರು ಮಾಡ್ಕೋಬೇಡ ಪಾಪ, ಮದುವೆ ಆಗಿರೋ ಹುಡುಗಿ ನಮ್ಮ ಮನೆಗೆ ಬಂದಿದ್ದಾಳೆ, ಅವಳಿಗೆ ಇದೆಲ್ಲ ಕೊಟ್ಬಿಟ್ಟಿದ್ದೀನಿ, ನಾನು ಅವ್ಳಿಗೊಂದು ಸೀರೆ ಕೊಡಬೇಕು, ಒಂದು ಚೆನ್ನಾಗಿರೋ ಸೀರೆ ಹುಡುಕಿ ಕೊಟ್ಬಿಡ್ತೀಯ, ನನಗೆ ಇಟ್ಟಿದ್ರೆ ತೊಗೊಂಬಂದು ಕೊಟ್ಬಿಡ್ತೀಯ ಅಂತ ಹೇಳಿದ್ರು. ಆ ಹುಡುಗಿಗೆ
ಅರಿಶಿನ ಕುಂಕುಮ ಕೊಟ್ಟು ಸೀರೆ ಕೊಟ್ಟು ಕಳಿಸ್ಕೊಟ್ರು. ಯಾವ ಒಂದು ಮಹಿಳೆ ಇದನ್ನು ಮಾಡ್ಬೋದು ನೀವು ಹೇಳಿ? ಇಂಥ ನೂರಾರು ಉದಾಹರಣೆಗಳಿದೆ. ಅದಕ್ಕೆ ಅದನ್ನು ಹೇಳೋದಲ್ಲ, ನಮ್ಮ ಬದುಕಲ್ಲಿ ಮರೆಯಲಾದ ಚೇತನ ಅಂದರೆ ನನ್ನ ಅಮ್ಮನೇ. ಅದನ್ನು ನನ್ನ ತಂದೆ ಹೇಗೆ ಮರೀತಾರೋ ಈಗ, ಅದು ಆ ಧೈರ್ಯನ ಭಗವಂತ ಅದನ್ನು ತಡ್ಕೊಳ್ಳೋ ಶಕ್ತಿ ಕೊಡಬೇಕಷ್ಟೇ. ತುಂಬಾ ಇಲ್ಲ, ಇವತ್ತು ಹೇಳ್ಬಿಟ್ಟಿದ್ರು ಬೆಳಗ್ಗೆನೆ. ನಾವೆಲ್ಲ ಹೇಳಿದ್ವಿ, ಅಳಬೇಡಿ, ಕೂಡ್ದು ನೀವು ಅವ್ರನ್ನ ಸಂತೋಷವಾಗಿ ಕಳಿಸ್ಕೊಡಿ. ಮುತ್ತೈದೆಯಾಗಿ ಹೋಗಿದ್ದಾರೆ, ನಿಮ್ಮ ಮುಖದ ಸಮ್ಮುಖದಲ್ಲಿ ಹೋಗಿದ್ದಾರೆ, ನಿಮ್ಮ ಆಶೀರ್ವಾದ ತೊಗೊಂಡು ಹೋಗಿದ್ದಾರೆ ಅವರು. ಖಂಡಿತ ಅಳಬೇಡಿ, ನಾವೆಲ್ಲ ಸಂತೋಷವಾಗಿ ಕಳಿಸ್ಕೊಳ್ಳೋಣ ಅವರನ್ನು. ಬದುಕಲ್ಲಿ ಯಾಕೆಂದರೆ ಮನುಷ್ಯ ಹುಟ್ಟಿದ ಮೇಲೆ ಸಾವು ಅನ್ನೋದು ನಮಗಿದ್ದೇ ಇರುತ್ತೆ. ಒಂದಲ್ಲ ಒಂದು ರೀತಿಲಿ ಹೋಗ್ತೀವಿ, ಆದರೆ ಯಾವ ರೀತಿಯಲ್ಲಿ ಭಗವಂತ ಕೊಡ್ತಾನೆ. ಆ ಪುಣ್ಯವತಿಯಾಗಿ ಹೋಗಿದ್ದಾರೆ ನನ್ನಮ್ಮ. ಅದಕ್ಕೆ ಹೇಳಿದ್ರು, ಆಯಿತು ನಾನು ಇವತ್ತು ಕಣ್ಣಲ್ಲಿ ನೀರು ಹಾಕಲ್ಲ, ಅವಳನ್ನು ಸಂತೋಷವಾಗಿ ಕಳಿಸ್ಕೊಡ್ತೀನಿ ಅವಳನ್ನು, ಆಮೇಲೆ ನನ್ನ ನೋವಿದ್ದೇ ಇರುತ್ತೆ ಅಂತ ಹೇಳಿದ್ರು. ಅದೇ ರೀತಿ ಇವತ್ತಪ್ಪ ಯಾವುದೇ ರೀತಿ ಕಣ್ಣೀರು ಹಾಕ್ತೆ ನನ್ನ ಅಮ್ಮನ ಕಳಿಸ್ಕೊಟ್ಟಿದ್ದಾರೆ ಸಂತೋಷವಾಗಿ. ಇದೇ ರೀತಿ ಅವರು ಅದನ್ನು ಬದುಕಲ್ಲಿ ಅಮ್ಮ ಇಲ್ಲದೇನೂ ಜೀವನ ನಡೆಸೋವಂಥ ಧೈರ್ಯ ಅವ್ರಿಗೆ ಬರಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಶೈಲಜಮ್ಮ ಅವರ ಮಾತು. ತಾಯೇ ಹಾಗೆ ಬೇರು ಅಂತ ಹೇಳ್ತಾರೆ. ಯಾಕಂದರೆ ಚೆನ್ನಮ್ಮ ಅವರ ಬದುಕೇ ಆಗಿತ್ತು, ರೋಚಕವಾಗಿತ್ತು. ನೋವುಗಳಲ್ಲೇ ಉಂಟಾಯಿದ್ರು, ಸಾಕಷ್ಟು ನೋವುಗಳಿದ್ದರೂ ಕೂಡ ತನ್ನ ಶತ್ರು ಮನೆಗೆ ಬಂದರೂ ಕೂಡ ಅವರನ್ನು ಪ್ರೀತಿ ಮಾಡ್ತಕ್ಕಂಥ ಔದಾರ್ಯ ಅವರಲ್ಲಿತ್ತು. ಹಾಗಾಗಿ ಅಮ್ಮನಲ್ಲಿ ಇದ್ದಂಥ ಸಾಕಷ್ಟು ಗುಣಗಳನ್ನು ನಾವು ಪಡೆದಿದ್ದೀವಿ. ಸೊ ಅಮ್ಮ ಇಷ್ಟು ಬೇಗ ಹೋಗಬಾರ್ದಿತ್ತು, ಆದರೆ ಅಮ್ಮನ ನೆನಪಿನಲ್ಲೇ ನಾವಿದ್ದೀವಿ. ಯಾಕಂದರೆ ಮುತ್ತೈದೆಯಾಗಿ ನಮ್ಮ ತಾಯಿ ಹಸುನಿಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಎಲ್ಲೋ ಒಂದು ಕಡೆ ಒಂದಷ್ಟು ಸೋಲ್ಗಳು ದೈವತ್ವ ಸ್ವರೂಪದಲ್ಲಿ ಬಂದು ಒಂದಷ್ಟು ಜನರಿಗೆ ಅವೇರ್ನೆಸ್ ಮೂಡಿಸ್ತಾರೆ ಅಂತ ಹೇಳ್ತಾರೆ. ಯಾಕಂದರೆ ಬೆಂಗಳೂರಿನಿಂದ ಹಿಡಿದು ಹೊಳೆನರಸೀಪುರ ಮತ್ತು ಇಲ್ಲಿ ಈ ಭಾಗದ ದೇವಸ್ಥಾನಗಳ ಸುಮಾರು ದೇವಾಲಯಗಳ ಒಂದು ಅಭಿಷೇಕದ ಪ್ರೋಕ್ಷಣೆ ಆಗ್ತದೆ. 5ಕ್ಕೂ ಹೆಚ್ಚು ನದಿಗಳ ಒಂದು ಪವಿತ್ರ ಗಂಗಾ ಸ್ನಾನ ಆಗ್ತದೆ. ಅಂದರೆ ಆ ತಾಯಿ ನಿಜವಾಗ್ಲೂ ಕೂಡ ಸ್ವರ್ಗಕ್ಕೆ ಸೇರಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಹಾಸನ. ಇದು ಮಾನವೀಯ ಸಂದೇಶದ ಜನವಾಹಿನಿ.